Hello, Hello guys, welcome back to our YouTube ಚಾನಲ್. welcome back. ಇವಾಗ ಟೈಮ್ ಬಂದು ಬೆಳಗ್ಗೆ 7:30. ಹ್ಮ್ ಸನ್ರೈಸ್ ನೋಡಿ ಬರ್ತಾ ಇದೆ ಚೆನ್ನಾಗಿ. ಹ್ಮ್. ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಅಂತ ಅಂದ್ರೆ ಬನ್ನರ್ಘಟ್ಟ ಬನ್ನೇರ್ಘಟ್ಟ. ಝೂ ಸಫಾರಿ ಬಟರ್ಫ್ಲೈ ಗಾರ್ಡನ್ಸ್ ನ ನೋಡಕ್ ಹೋಗ್ತಾ ಇದೀವಿ. ಹ್ಮ್ ಸುಹಾಸ್ ಒಂದೇ ಪ್ರಾಣಿ ಜೊತೆ ಇದ್ದು ನಂಗೆ ಸಾಕಾಗಿಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಣಿನ ನೋಡೋಣ. ಮೂನಾರ್ ಕಡೆ ಅಂತ? ರಿಲೇಟಿವ್ಸ್ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡ್ ಬರೋಣ. ಏನೋ ಹೊಸದಾಗಿ 2 ತಳಿ ಬಂದಿದೆಯಂತೆ. ನಿಮ್ಮನೆ ಕಡೆಯವ್ರದ, ನಿಮ್ ಮನೆ ಕಡೆಯವ್ರದ್ದು. ಇವ್ರ ಮನೆ ಕಡೆಯವ್ರದ್ದು 2 ಹೊಸ ಸ್ಪೀಶೀಸ್ ಹೊಸದಾಗಿ ಬಂದೈತೆ. ಹೊಸ ಸ್ಪೀಶೀಸ್ ಮೂನಾರ್ ಕಡೆಯಿಂದ ಏನೋ ಆಡ್ ಆಗಿದೆಯಂತೆ. ಸೊ ಎಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಆಶೀರ್ವಾದ ತಗೊಂಡು ತಗೊಂಡಿಲ್ಲ ಅಂತ ಅಂದ್ರೆ ಅವಾಗಿರೋದು ಎಲ್ಲಾರ ಹತ್ರ ನೀನ್ ಹೋಗಿ ತಗೊಂಡಿಲ್ಲ ಅಂದ್ರೆ ಅವಾಗೈತೆ ನಿನ್ಗೆ. ಬರೋಣ. ಒಂದ್ 65 ಕಿಲೋಮೀಟರ್ಸ್ ದೊಡ್ಡಬಳ್ಳಾಪುರದಿಂದ. ಇರ್ಬೋದು, ನೋಡ್ತೀನಿ. 10 ಗಂಟೆ ಒಳಗೆ ಅಲ್ಲಿ ಇರ್ಬೇಕು ನಾವು. ಒಂದ್ ಒಳ್ಳೆ ಕಾಸ್ಗೋಸ್ಕರ ಹೋಗ್ತಾ ಇದೀವಿ. ಅದನ್ನ ಅಲ್ಲೇ ಹೋದ್ಮೇಲೆ ಇಳಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಆಲ್ರೆಡಿ ಮನೆ ಬಿಟ್ಟು 10 ಮಿನಿಟ್ಸ್ ಆಗಿದೆ. ಆನ್ ದ ವೇ ಹೋಗ್ತಾ ನಮ್ಮ ಅಕ್ಕ ಅವ್ರನ್ನ ದಬಾಕೊಂಡು ಎತ್ತಾಕೊಂಡು ನಮ್ ಜರ್ನಿನ ಕಂಟಿನ್ಯೂ ಮಾಡೋಣ. ಸೊ ಈ ವ್ಲಾಗ್ ಅದೇ ಇರುತ್ತೆ. ನಾನ್ ಯಾವತ್ತೂ ಹೋಗಿಲ್ಲ ಆಯ್ತಾ. ನಾನು ಮೈಸೂರ್ ಝೂಗ್ ಹೋಗಿದ್ದೀನಿ 1-2 ಸಲ ನನ್ನ ಲೈಫ್ ಅಲ್ಲಿ. ಅದ್ ಬಿಟ್ರೆ ಬನ್ನರ್ಘಟ್ಟಾಗೆಲ್ಲ ನಾನು ಹೋಗಿಲ್ಲ. ನೀನ್ ಹೋಗಿದ್ಯಾ ರೂಢಿ? ನಾನು ತುಂಬಾ ಚಿಕ್ಕವನಿದ್ದಾಗ ಕಸಿನ್ ಗಳ ಜೊತೆ ಹೋಗಿದ್ದೆ. ನಾನು ಹೋಗಿಲ್ಲ, ನಾನ್ ನೋಡಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗೆ. ನೋಡೋಣ ಹೇಗಿದೆ ಅಂತ ಎಲ್ಲ. ಲೆಟ್ಸ್ ಗೋ. ಊರೊಂದು ಏತಕ್ಕೆ ಬೇಕು? ಹೊರಡೋಣ. ಹೊರಡಕ್ಕೆ ಎಲ್ಲ ಬಂದಿರೋದು. ಹಾಕೊಂಡಿದೀವಿ ನಮ್ಮ ಅಕ್ಕ ಅವ್ರ ಫ್ಯಾಮಿಲಿ ಅವ್ರನ್ನ. ಹಾಯ್ ಮಾಡಿ ಪ್ಲೀಸ್. ನೀವ್ ಮಾಡಿ ಸಾರ್. ನೀನ್ ಮಾಡೋ. ಓ ನೋ. ಇಡ್ಲಿ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾನೆ. ನಮ್ದು ಇನ್ನ ದೋಸೆ ಬಂದಿಲ್ಲ. ಹೌದಾ? ಇನ್ನು ಹಾಕು ಇಲ್ವಾ? ಲೇಟ್ ಆಗ್ತೈತೆ. ಕೊಡು ನಂಗೆ ಹಚ್ಕೊಂಡು. ದೋಸೆ ಬಂದಿದೆ ಫೈನಲಿ. ಹೆಂಗೈತೆ ನೋಡು, ಕ್ರಿಸ್ಪಿ. ಅಷ್ಟೊಂದು ಕ್ರಿಸ್ಪಿ ಇರಬಾರ್ದು, ನನಗಿರ್ಬೇಕಪ್ಪ. ಒಂದ್ ಸ್ವಲ್ಪ ಮೆತ್ತಗಿರ್ಬೇಕು. ಅವನ್ ಕರೆಕ್ಟ್ ಆಗಿದೆ ಅನ್ಸುತ್ತೆ. ನಂಗೆ ಇಷ್ಟ. ಅದು ಓಕೆ. ನಿಂದು ಓವರ್ ಆಗಿ ಹೋಗೈತೆ. ಬಾಯಿಗೆಲ್ಲ ಕಿತ್ಕೊಳಲ್ವಾ ತಿನ್ಬೇಕಾದ್ರೆ? ಬಂತು ಅದನ್ನ ತರ್ಸ ಹೋಗ್ಲಿಲ್ಲ. ಕಾಪಿ, ಫಿಲ್ಟರ್ ಕಾಪಿ. ಅದಿದ್ ನೋಡಿ ಹೆಂಗೈತೆ. ಸರಿ, ಇನ್ನೊಂದು ಗ್ಲಾಸ್ ಕೊಡಿ. ಎಷ್ಟು ತೂಕ ಐತೆ? ನಾವು ಬಂದಿದೀವಿ ಬನ್ನರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ. ಸೊ ಎಂಟ್ರಿ ಎಲ್ಲಾ ಮಾಡಿ ಬಂದಿದೀವಿ. ಡೈರೆಕ್ಟ್ ಇದಕ್ ಬಿಟ್ಟಿದ್ದಾರೆ, ಬರ್ಡ್ಸ್ ಎಲ್ಲ ಇದೆ. ಡೈರೆಕ್ಟ್ ಇದಕ್ ಬಿಟ್ಟಿದ್ದಾರೆ ಅಲ್ಲ, ಯೂಶಲ್ ಗೇಟ್ ಎಂಟರ್ ಆಗ್ಲಿಲ್ಲ ನಾವು. ಇನ್ನೊಂದ್ ಗೇಟ್ ಬನ್ನಿ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದ್ ಗೇಟ್ ಇಂದ ನಮ್ಮನ್ನ ಒಳಗ್ ಬಿಡಿಸಿದ್ರು. ಸೊ ಇದು ಡೈರೆಕ್ಟ್ ಥಿಂಕ್ ಯಾವ ಕಡೆ ಇದೀವಿ ಅಂತ ಗೊತ್ತಿಲ್ಲ ನನ್ಗೆ. ಫಸ್ಟ್ ಟೈಮ್ ಬಂದಿರೋದು ನಾನು, ನಂಗೇನು ಗೊತ್ತಾಗ್ತಿಲ್ಲ. ಬನ್ನೇರ್ಘಟ್ಟಗೆ ಫಸ್ಟ್ ಟೈಮ್ ಬಂದಿರೋದ? ಕ್ರೇಜಿ. ಇವ್ರು ನೋಡಿದ ತಕ್ಷಣ ಕಿತ್ಕೊಂತಾರೆ ಅಂತ ಪ್ರಾಣಿಗಳು ಊಟ ಎತ್ಕೊಂಡ್ ಓಡೋದು. ಕನ್ನಡಕದ ಕೋತಿ ಅಂತ ಇದು. ಎಲ್ಲಾ ಹುಡ್ಕುದ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ.
ಆಮೇಲೆ ಗೊತ್ತಾಯ್ತು ಇಲ್ಲಿದೆ ಅಂತ. ಬಟರ್ಫ್ಲೈ ಪಾರ್ಕ್ಗೆ ಹೋಗಕ್ಕೆ ದಾರಿ ಅಂತ ಎಷ್ಟ್ ಚೆನ್ನಾಗಿ ಪಾತಲ್ಲೇನೆ ಬಟರ್ಫ್ಲೈನ ಹಾಕಿದ್ದಾರೆ ನೋಡು. ಬಟರ್ಫ್ಲೈ ಪಾರ್ಕ್. ಇಷ್ಟೊಂದು ಟೈಮ್ ಪಾಪ ಎಲ್ಲರೂ ನಿಂತ್ಕೊಂಡ್ಬಿಟ್ಟವ್ರು. ಮಾಡ್ಲಾ? ಹಾ ಸೊ ಇದು ಬಟರ್ಫ್ಲೈ ಪಾರ್ಕ್. ಇದು ಇಂಡಿಯಾಲ್ಲೇ ಫಸ್ಟ್ ಬಟರ್ಫ್ಲೈ ಪಾರ್ಕ್ ಆಗಿದೆ. ಪಾಪ ಅದು ಚಿಟ್ಟೆ ಸಿಗಾಕೊಂಡ್ ಬಿಟ್ಟಿತ್ತು ಅಲ್ಲಿ ನೀರ್ ಹತ್ರ. ನಾನೇ ಕರ್ದು ಬಿಡಿಸ್ದೆ. ಇವನೇ ಕರ್ದು ಬಿಡಿಸ್ದ. ಚಿಕನ್ ತಿಂತೀನಿ, ಬಟರ್ಫ್ಲೈ ಸಾಯಿಸಕ್ ಬಿಡಲ್ಲ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಬಟರ್ಫ್ಲೈ ಪಾರ್ಕ್ ಓಕೆ ಇಂಡಿಯಾದಲ್ಲಿ 2006 ನವೆಂಬರ್ ಸ್ಟಾರ್ಟ್ ಆಯ್ತು. ಹಾ ಇಂಡಿಯಾದಲ್ಲಿ ಓಪನ್ ಬಟರ್ಫ್ಲೈ ಪಾರ್ಕ್ ಯಾರು ಬೇಕಾ ಮಾಡ್ಬೋದು, ಓಕೆ ನೀವು ಬೇಕಾ ಮಾಡ್ಬೋದು. ಹ್ಮ್ ಬಟ್ ಇದು ಕ್ಲೋಸ್ಡ್ ಬಟರ್ಫ್ಲೈ ಪಾರ್ಕ್ ಹ್ಮ್ ಇಂಡಿಯಾದಲ್ಲಿ. ಓಕೆ ಆಯ್ತಾ? ಕ್ಲೋಸ್ ಅಂದ್ರೆ ಏನು, ಬಟರ್ಫ್ಲೈಸ್ ನಾವು ಹೊರಗಡೆ ತೋರಿಸ್ತಿದ್ವಿ. ಹ್ಮ್ ಸೊ ನಮ್ ಬಟರ್ಫ್ಲೈ ಪಾರ್ಕ್ ಇದೆ ಸೆಂಟರ್ ಫಾರ್ ರಿಸರ್ಚ್, ಟ್ರೈನಿಂಗ್ ಅಂಡ್ ಎಜುಕೇಶನ್. ಓಕೆ ಈ ಪಾರ್ಕ್ ಅಲ್ಲಿ ಎಷ್ಟು ತರದ್ ಈ ಸಮ್ಮರ್ ಅಲ್ಲಿ ಒಂದು 15 ವೆರೈಟಿ ಇದೆ, 15 ವೆರೈಟೀಸ್. ಬಟ್ ನಂಬರ್ಸ್ ಮೋರ್ ದನ್ 5000 10,000 ಇದಾವೆ. ಓಕೆ ನಂಬರ್ಸ್ ಜಾಸ್ತಿ ಇದೆ. ಹಾ ಹಾ ಬೇಕಾದ್ರೆ ಪಬ್ಲಿಕ್ ನಂಬರ್ಸ್ ಬೇಕಲ್ಲ ಇಂಪಾರ್ಟೆಂಟ್ ಇಲ್ಲಿ. ಅದ್ರ ಬಗ್ಗೆ ಆಮೇಲೆ ನೆಕ್ಸ್ಟ್ ತಿಳ್ಕೊಂಡು ಹೋಗ್ತಾರೆ. ಅದ್ ನೆಕ್ಸ್ಟ್ ಮ್ಯೂಸಿಯಂ ಇದೆ. ಆಮೇಲೆ ಇನ್ಸೆಕ್ಟೇರಿಯಂ ಇದೆ. ಇಂಡಿಯಾದಲ್ಲಿ ಫಸ್ಟ್ ಲೈವ್ ಇನ್ಸೆಕ್ಟೇರಿಯಂ ಮಾಡಿದ್ವಿ, ಓಕೆ ಅದಿದೆ. ಅವೆಲ್ಲ ಮೂಳೆ ಹೊರಗಡೆ, ಮಾಂಸ ಒಳಗಡೆ. ಮೂಳೆ ಒಳಗ್ ಮಾಂಸ ಚಿಟ್ಟೆಗಳಿಗೆ, ಇನ್ಸೆಕ್ಟ್ಸ್ ಗೆ. ಅದಕ್ಕೆ ಅದನ್ನ ಎಕ್ಸೋಸ್ಕೆಲಿಟನ್ ಅಂತ ಕರೀತಾರೆ. ಓಕೆ ನಾವು ಎಂಡೋಸ್ಕೆಲಿಟನ್. ಮೂಳೆ ಒಳಗಡೆ ಇದೆ ನಮ್ಗೆ, ಮಾಂಸ ಮೇಲ್ಗಡೆ. ಹಿಂಗ್ ಫುಡ್ ಸೆಟ್ ಮಾಡ್ತಾ ಇದ್ದಾನಂತ, ಅರ್ಥ ಆಯ್ತಾ? ಇಲ್ಲಿ ಕೊಡಿ, ಅದು ಕಾಟನ್ ಕೊಡಿ, ಇಲ್ಲಿ ಕೊಡಿ, ಅರ್ಥ ಆಯ್ತಾ? ಸೊ ಇದು ಹನಿ. ಹನಿ. ಸೊ ಇದು ಸನ್ಲೈಟ್ ತಗೋತಾ ಇದೆ. ಹೌದು, ಅದನ್ನ ಬ್ಯಾಸ್ಕಿಂಗ್ ಅಂತ ಕರೀತಾರೆ. ಬ್ಯಾಸ್ಕಿಂಗ್. ಹಾ, ಇದೆಲ್ಲ ಮೊಟ್ಟೆ ಇಟ್ಟಿರೋದು. ಇದು ಕಾಮನ್ ಕ್ಯಾಶ್ ಬಟ್ಟೆ ಇಕ್ಕಿರೋ ಮೊಟ್ಟೆ. ಹಾ, ಅರ್ಥ ಆಯ್ತಾ? ಹಾ, ನೀನ್ ಬರ್ತಾ ಇದ್ಯಾ, ನೀನ್ ಸ್ಪಿಂಟ್ ಆಗಿ ಬರ್ತದ. ಹಾ, ಸೊ ಯಾಕಂದ್ರೆ ಸನ್ಲೈಟ್ ಬೀಳ್ತಾ ಇದೆ ಅದು ಗೊತ್ತಾಗುತ್ತೆ. ಬಟ್ ಟೇಸ್ಟ್ ಮಾಡೋದು ಯಾವ್ದು, ಓಸ್ಪೆಂಟ್ ಯಾವ್ದು ನಮ್ದು, ಯಾವ್ಯಾವ ಮೊಟ್ಟೆ ಹಾಕ್ಲಿ, ಯಾವ್ಯಾವ ನೆಕ್ಟರ್ ಇದೆ, ಅವೆಲ್ಲ ಟೇಸ್ಟ್ ಮಾಡೋದು ಕಾಲಲ್ಲಿ. ಅದ್ ನಾವ್ ನಾಲ್ಗೆಲ್ಲ ಟೇಸ್ಟ್ ಮಾಡ್ತೀವಿ, ಉಪ್ಪು ಖಾರ ಅಂತ ಬರೋದು ಕಾಲಲ್ಲಿ ಟೇಸ್ಟ್ ಮಾಡ್ತೀವಿ. ಮೇಡಮ್, ನನ್ನ ಹೆಸರು ಲೋಕನಾಥ್ ವಿ ಅಂತ. ನಾನಿಲ್ಲಿ ಸೀನಿಯರ್ ಎಂಟಮಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಈ ಬಟರ್ಫ್ಲೈ ಪಾರ್ಕ್ ಮತ್ತೆ ಇನ್ಸೆಕ್ಟೇರಿಯಂ ನ ಇನ್ಚಾರ್ಜ್ ಇವ್ರೆ. ಸೊ ಇದುವರೆಗೂ ನಮ್ಗೆ ಏನೇನ್ ಎಕ್ಸ್ಪ್ಲನೇಷನ್ ಕೊಟ್ರು ಅದೆಲ್ಲ ತುಂಬಾ ನೀಟಾಗಿ ಅಂಡ್ ತುಂಬಾ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಚಿಟ್ಟೆನಲ್ಲೂ ಇಷ್ಟೆಲ್ಲ ಇರುತ್ತೆ, ಇಷ್ಟೆಲ್ಲ ತಿಳ್ಕೊಳ್ಳೋದಿರುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು ನನಗೆ. ತುಂಬಾ ಜನ ಅದು ಗೊತ್ತಾಗ್ಬೇಕು ಸರ್, ಅದು ಕೀಟ ಪ್ರಪಂಚದ ಬಗ್ಗೆ ಜನ ಕಲಿಬೇಕು. ಥ್ಯಾಂಕ್ ಯು ಸರ್, ನಿಮ್ಮಿಂದ ನಮಗೆ ಇನ್ಫಾರ್ಮೇಶನ್ ಶೇರ್ ಮಾಡಿದಕ್ಕೆ ಅಂಡ್ ನಿಮ್ಮಿಂದ ನಮ್ಮ ವ್ಯೂವರ್ಸ್ಗೂ ಕೂಡ ಇನ್ಫಾರ್ಮೇಶನ್ ಶೇರ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಜೀಬ್ರಾ ಶಿವಸ್ಗೂ ಹಿಂಗೆ ಪೇಂಟ್ ಮಾಡಿಸ್ಬೇಕು ಅಂತ ನಮ್ಗೆ ಆಸೆ, ಮಾಡಿಸ್ಕೊಟ್ಟಿದ್ರು. ಯಾಕೆ ಹಂಗಾಡ್ತಾ ಇತ್ತದ? ನಿನ್ನ ನೋಡಿ ತಿಕ್ಲತ್ ಬಿಡ್ತು. ಟೈಗರ್ ಕಾಣಿಸ್ತಾ ಇದೆಯಾ ನಿಮ್ಗೆಲ್ಲ? ಇಲ್ಲಿ ನ್ಯಾಪ್ ಹಾಕಿದೆ, ರೆಸ್ಟ್ ಮಾಡ್ತಾ ಇದೆ. ನ್ಯಾಪ್ ಅಲ್ಲ ಅದು, ರೆಸ್ಟ್. ನೆಕ್ಸ್ಟ್ ಸುಹಾಸ್ನ ತಿನ್ನಕ್ ಮುಂಚೆ. ಆ ಟೈಗರ್ ನೀನ್ ತೋರಿಸ್ತೆ, ಈ ಟೈಗರ್ ಮೋನಿ ಮೋನಿ ಕರಡಿಗೆ ಮೈಯೆಲ್ಲ ಕೂದಿದೆ, ಯಾಕೆ ಹೇಳು? ಪ್ರೊಟೆಕ್ಷನ್. ಮತ್ತೆ ಅದು ಕಟಿಂಗ್ ಮಾಡ್ಸೋ ಟೈಮ್ ಇಲ್ಲ, ಅಷ್ಟಿದೆ ಅದಕ್ಕೆ. ಗಿಡ ಹೆಂಗೈತ್ ನೋಡೋದು. ಆದ್ರೆ ನಿನ್ನಿಂದ ಚೆನ್ನಾಗೈತೆ. 10K ಸ್ಟೆಪ್ಸ್.
ನಾವು ಪ್ರಾಣಿಗಳನ್ನ ನೋಡ್ತಾ ಇದ್ವಿ, ಬಂದ್ಬಿಟ್ಟು ಸಫಾರಿಗೆ ಅರೇಂಜ್ ಮಾಡಿದೀವಿ. ಒಂದು ಕಾಲ್ಗೆ ಪ್ಲೀಸ್ ಅಲ್ಲಿ ಹೋಗಿ ಅಂತ ಅಂದ್ರು, ಅದಕ್ಕೆ ಓಡ್ ಬಂದಿದೀವಿ. ಎಷ್ಟು ಸುಸ್ತಾಗ್ತೈತೆ ಅಂದ್ರೆ ಉಸಿರಾಡಕ್ ಕಷ್ಟ ಆಗ್ತೈತೆ. ಹಾ ಹೇಳೆ, ಏನೇ ನಿನ್ಗೆ ಅಸಹ್ಯ ಅನ್ನಿಸ್ತಾ ಇರೋದು? ಹಾ ಅಲ್ಲಿ ಯಾರೋ ಪಾಪ ಆಮ್ಲೆಟ್ ಹಾಕೋರೆ ಬೆಳಗ್ಗೆನೆ. ಇವಳು ಇಲ್ಲಿ ಕುತ್ಕೊಂಡು ಇದೇನಿದು ನನಗೆ ಬಂದಿರೋದು, ಇಲ್ಲಿ ಕುತ್ಕೊಂಡು ಅದನ್ನ ನೋಡ್ಬೇಕು ಅಂತ ಸಂಕಟ ಪಡ್ತಾಳೆ. ಅದಕ್ಕೆ ನೀರ್ ತರಕ್ ಹೋಗೋರೆ, ತೊಳ್ದು ಬಿಡ್ತಾಳೆ ಅಂತ ಇವಾಗ. ಹಸ್ವಾಗ್ತಾ ಇದೆ, ತಿಂದ್ಬಿಡೋಣ ಅಂತ. ಇನ್ನೂ ಹೋಗಿಲ್ಲ ನಾವು ಸಫಾರಿಗೆ, ತಿಂದ್ಬಿಡೋಣ ಅಂತ ಹೋಗ್ತಾ ಇದೀವಿ. ಅನ್ನಪೂರ್ಣ ಹೋಟೆಲ್ ಊಟ. ಹೋಗ್ತಾ ಇದೀವಿ ಇವಾಗ ಸಫಾರಿಗೆ. ಸೊ ನೋಡ್ಬೇಕು, ಸೊ ಸಂಬಂಧಿಕರು ಯಾರ್ಯಾರು ಸಿಗ್ತಾರೆ ಅಂತ ತೋರ್ಸಿರೋಡೆ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ ನಮ್ಗೆ. ಹಾ ಓಕೆ, ನಿಮ್ಗೂ ಮಾಡಿಸ್ತೀನಿ. ಏನ್ ಮಾಡೋದೀಗ? ಗೈಸ್, ಇವಾಗ ಹಿಂದೆ ಎಲ್ಲ ಕ್ಯೂ ನೋಡ್ತಾ ಇದ್ದೀರಲ್ಲ, ಇದು 3 ಕಿಲೋಮೀಟರ್ ಐತೆ. ನೀವು ಏನಕ್ಕೆ ಕ್ಯೂ ಇದೆ ಅಂತ ಅಂದ್ರೆ, ಯಾಕೆ ನಿಂತಿರೋದು ಅಂತ ಅಂದ್ರೆ ನೀವು ಶಾಕ್ ಆಗ್ತೀರಿ. ಏನು ಗೊತ್ತಾ, ಕೋನೈಸಿ ಸಾಫ್ಟಿಗೆ ಈಗ 3 ಕಿಲೋಮೀಟರ್ಸ್ ಕ್ಯೂ. ನಂಬ್ತೀರಾ ನಾನು ಹೇಳಿದ್ರೆ? ನಂಬೇಡಿ, ನಾನು ಹೇಳ್ತಾ ಇರೋದು ಸುಳ್ಳು. ಸಫಾರಿಗಂತೆ ನನ್ಗೆ ಇವಾಗ ಡೌಟ್ ಬರ್ತಿರೋದೇನಂದ್ರೆ, ನಿಜವಾಗ್ಲೂ ಇವತ್ತು ಇವ್ರನ್ನೆಲ್ಲ ತೋರ್ಸಕ್ ಆಗುತ್ತಾ ಅನ್ನೋದೇ ನನಗೆ ಡೌಟ್. ಅಂಡ್ ಇನ್ನೊಂದು, ನಮ್ದು ಸಫಾರಿ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ಕೆಲವೊಂದು ಪ್ರಾಣಿನ ಫ್ರೀ ಆಗಿ ಬಿಟ್ಟಿದ್ರು, ಸೇಮ್ ಸ್ಪೀಶೀಸ್ ಪ್ರಾಣಿ ಕೆಲವನ್ನ ಬೋನ್ ಒಳಗೆ ಇಟ್ಟಿದ್ರು. ಬೋನ್ ಅಲ್ಲ, ಅದು ಫೆನ್ಸ್ ತರ ದೊಡ್ಡ ಫೆನ್ಸ್ ಇತ್ತು. ಓಕೆ, ಬಟ್ ಒಂದು ಫ್ಯಾಮಿಲಿ ಲಯನ್ ನೋಡಿದ್ವಿ, 3 ಮರಿಗಳು. ಮತ್ತೆ ಅಡಲ್ಟ್ಸ್ ಎಲ್ಲ ಆಚೆಗಡೆ ಇದ್ರು, ಮರಿಗಳು ಮಾತ್ರ ಒಳಗೆ ಹಾಕೊಂಡಿದ್ರು. ಸೊ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಂದು. ನಿಂದು ಸಫಾರಿ ಟೈಗರ್ ನಮ್ಮ ಹತ್ರ ರೋಡ್ ಬಿಟ್ಟಿದ್ರು. ನನ್ಗೆ ಫೇವ್ರೆಟ್ ಪಾರ್ಟ್ ಬಂದು ವೈಟ್ ಟೈಗರ್. ಸಿಕ್ಕಾಬಟ್ಟೆ ಹತ್ರದಿಂದ ನೋಡಿದ್ವಿ. ಎಲ್ಲಾನು ಸೈಟ್ ಮಾಡಿದ್ವಿ ಆಕ್ಚುಲಿ ನಾವು. ಟೈಗರ್, ಲೆಪರ್ಡ್, ಎಲಿಫೆಂಟ್, ಒಂದು ಮರಿ ಎಂಟರ್ಟೈನರ್ ಅದಂತೂ. ಗಿಂತ ಸುವಾಸ್ ಏನು ಇಲ್ಲ. ಆನೆ ಮರಿ ಮುಂದೆ 2 ಟೈಗರ್, ಒಂದ್ ಟೈಗರ್ ಆಚೆ ನೋಡಿದ್ವಿ, ಇನ್ನೊಂದ್ ಟೈಗರ್ ಒಳಗ್ ಕೂತಿತ್ತು. ತುಂಬಾ ಚೆನ್ನಾಗಿತ್ತು. ನೀವೇನಾದ್ರೂ ಬನ್ನರ್ಘಟ್ಟ ಬಯಾಲಜಿಕಲ್ ಪಾರ್ಕ್ ಗೆ ಬಂದ್ರೆ ಪ್ಲೀಸ್ 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 ಸಫಾರಿ ಮಾತ್ರ ಮಿಸ್ ಮಾಡ್ಬೇಡಿ. ತುಂಬಾ ಚೆನ್ನಾಗಿದೆ.
ಆಕ್ಚುಲಿ ಈ ಪಾರ್ಕ್ ನಲ್ಲಿ ಹೈಲೈಟ್ ಸಫಾರಿ ಅಂತ ಅನ್ಸುತ್ತೆ ನನಗೆ. ತುಂಬಾ ಚೆನ್ನಾಗಿದೆ, ಅದೇ ತುಂಬಾ ಹತ್ತಿರದಿಂದ ನೋಡಕ್ ಸಿಗುತ್ತೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ನಾನು ಸಿಕ್ಕಾಪಟ್ಟೆ ಥ್ರಿಲ್ ಆಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್. ಸೊ ನಿಮ್ದು ಹಾಗೆ ಇರುತ್ತೆ ಅಂತ ಅನ್ಕೋತೀವಿ. ನೀವೇನಾದ್ರೂ ಬಂದಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಶೇರ್ ಮಾಡಿ. Moni, ಹಾ crocodile, crocodile. ಹಿಪ್ಪೋ, Levilu. ನಾನ್ ಸ್ಟಾರ್ಟಿಂಗ್ ವಿಡಿಯೋ ಅಲ್ಲಿ ಹೇಳಿದ್ದೆ ನಿಮ್ಗೆ, ನಾವು ಏನೋ ಒಂದ್ ಕಾಸ್ಗೋಸ್ಕರ ಬಂದಿರೋದು, ಅದು ಏನು ಅಂತ ಆಮೇಲೆ ಹೇಳ್ತೀನಿ ಅಂತ. ಸೊ ಅದ್ರ ಟೈಮ್ ಬಂದಿದೆ. ನಿಮ್ಗೆ ಹಿಂದೆ ನಮ್ ಹಿಂದೆ ಕಾಣಿಸ್ತಾ ಇರ್ಬೋದು ಇಂಡಿಯನ್ ಲೆಪರ್ಡ್ ನ ಅಡಾಪ್ಟ್ ಯಾರ್ಯಾರು ಮಾಡಿದ್ದಾರೆ ಅಂತ. ಸೊ ಇದು ಆಕ್ಚುಲಿ ಜಸ್ಟ್ ಲೆಪರ್ಡ್ ನ ಅಡಾಪ್ಟ್ ಮಾಡ್ಬೇಕು ಅಂತ ಅಲ್ಲ, ಯಾವ್ದೇ ಅನಿಮಲ್ ಈ ಝೂನ್ ಅಲ್ಲಿ ನೀವು ಅಡಾಪ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೈಕ್ 1 day ಫೀಡಿಂಗ್ ಇಂದ 5 years ಫೀಡಿಂಗ್ ವರ್ಗು, ಅಥವಾ ಅದ್ರದ್ದು ಹೆಲ್ತ್ ಅಂದ್ರೆ ಕೇರ್ ಮಾಡಕ್ಕೆ. ಸೊ ಎಲ್ಲದಕ್ಕೂ ನಾವು ನಮ್ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ಬೋದು. ಸೊ ನಾವು ಬೇಸಿಕಲಿ ಅಡಾಪ್ಟ್ ಮಾಡ್ಬೋದು. ಅಂದ್ರೆ ಇಲ್ಲೇ ಇರ್ತವೆ, ನಾವು ಅದಕ್ಕೆ ಅದೇ ಫೀಡಿಂಗ್ ಗೆ ಎಲ್ಲದಕ್ಕೂ ನಾವು ಕೇರ್ ತಗೊಳ್ಳೋ ತರ. ಸೊ ಆ ಒಳ್ಳೆ ಕಾಸ್ಗೋಸ್ಕರನೇ ನಾವ್ ಇವತ್ತು ಆಕ್ಚುಲಿ ಬನ್ನರ್ಘಟ್ಟ ಬಯಾಲಜಿಕಲ್ ಪಾರ್ಕ್ ಬಂದಿದ್ದು. ತುಂಬಾ ಖುಷಿ ಆಯ್ತು. ಅಂದ್ರೆ ಈ ತರದಕ್ಕೆಲ್ಲ ಕೊಲಾಬ್ರೇಷನ್ ಮಾಡೋದು ಚೆನ್ನಾಗ್ ಅನ್ಸುತ್ತೆ. ಒಂದ್ ಒಳ್ಳೆ ಕಾಸ್ ಅಥವಾ ಒಳ್ಳೆ ಉದ್ದೇಶ ಇಟ್ಕೊಂಡ್ ಮಾಡ್ತೀವಲ್ಲ, ಅದಕ್ಕೋಸ್ಕರ. ಸೊ ನೀವು ಕೂಡ ಏನಾದ್ರು ಈ ತರ ಎಲ್ಲ ಅಡಾಪ್ಷನ್ ಮಾಡ್ಕೋಬೇಕು, ಅನಿಮಲ್ ಅಡಾಪ್ಷನ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ಬೇಕು ಅಂತ ಅಂದ್ರೆ ಪ್ಲೀಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಇದೇ ರೀತಿ ನಾವು ಕೂಡ ವೈಲ್ಡ್ ಲೈಫ್ ನ ಸೇವ್ ಮಾಡೋಣ, ಸಪೋರ್ಟ್ ಸೊ ದಟ್ ಫ್ಯೂಚರ್ ಜನರೇಷನ್ ಅವ್ರಿಗೂ ಕೂಡ ಈ ತರ ವೈಲ್ಡ್ ಅನಿಮಲ್ಸ್ ಎಲ್ಲ ನೋಡಕ್ಕೆ ರಿಯಲ್ ಆಗಿ ನೋಡಕ್ ಸಿಕ್ಲಿ, ಬುಕ್ ಅಲ್ಲಿ ಅಲ್ದಿರಾ ಅಂತ. ಓಡ್ತಾ ಇದೀವಿ. ಪ್ರಾಣಿ ಪಕ್ಷಿಗಳೆಲ್ಲ ನಮ್ಮನ್ನ ತುಂಬಾ ಮಿಸ್ ಮಾಡ್ತವೆ ಎಸ್ ಅಲ್ಲ ಕೂಡ. ಆದ್ರೆ ಇವ್ರ ಫ್ಯಾಮಿಲಿ ಅಕ್ಷತಾ ನಾಟಿ ಸ್ಟೈಲ್. ನಾವು ಅಕ್ಷತಾ ನಾಟಿ ಸ್ಟೈಲ್ ಗೆ ಬಂದಿದೀವಿ. ನಾನ್ ರೀಸೆಂಟ್ ಆಗಿ 2 days ಬ್ಯಾಕ್ ಇಲ್ಲಿ ಹೋಗ್ಬಿಟ್ಟು ತಿಂದು ಹೋಗಿ, ಅವತ್ ಸುವಾಸ ಇರ್ಲಿಲ್ಲ, ತಿಂದೋಗಿ ಕ್ರೇಜಿ ಅನ್ಸುತ್ತು. ಪರ್ಟಿಕ್ಯುಲರ್ಲಿ ಚಿಕನ್ ಬಿರಿಯಾನಿ ಅಂಡ್ ಇವ್ರದ್ದು ಸ್ಪೆಷಲ್ ಡಿಶ್ ಒಂದಿದೆ, ಆ ಹೆಸರು ಮರ್ತೋಗಿದ್ದೀನಿ. ಇವಾಗ ನಾವು ಬನ್ನರ್ಘಟ್ಟದಿಂದ ಬರ್ತಾ ಇದ್ವಲ್ಲ, ನೀನ್ ತಿನ್ಲೇಬೇಕು, ನಿನ್ ರಿವ್ಯೂ ಹೇಳಲೇಬೇಕು ಅಂತ ಕರ್ಕೊಂಡ್ ಬಂದಿದ್ವಿ. ನೋಡೋಣ ಸುವಾಸ ಏನ್ ಹೇಳ್ತಾರೆ ಅಂತ. ಸಿಕ್ಕಾಪಟ್ಟೆ ಹಸುವಾಗ್ತೈತೆ. 8 ಗಂಟೆ ಆಗಿ ದಾಟ್ಬಿಟ್ಟೈತಲ್ಲ, 8 ದಾಟ್ಬಿಟ್ಟಿದೆ. ತಿನ್ನೋಣ ಬೇಗ ಬೇಡ. ಅಕ್ಷತಾ ಸ್ಪೆಷಲ್ ನೇಮ್ ಏನಿದು? ಅಷ್ಟೇ, ಅಕ್ಷತಾ ಸ್ಪೆಷಲ್. ಡೂಡಾ ತಿನ್ನು. ನೀನ್ ತಿನ್ನಮ್ಮ, ಹಸೋಕೊಂಡ್ಬಿಟ್ಟಿದ್ಯಲ್ಲ. ಅಲ್ಲ ಅದ್ ಹೆಂಗೈತೆ ಹೇಳು. ಯಾವ್ದು? ಅದೇ ಇದಾ? ಅದೇ ಬಿರಿಯಾನಿ ಬಂದಿದೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಇದು ಮಟನ್ ಬಿರಿಯಾನಿ. ನನ್ ಫೇವ್ರೇಟ್ ಬಂದು ಚಿಕನ್. ಸುವಾಸ್ಗೆ ಇವತ್ತು ಯಾವ್ದು ಅಂತ ನೋಡೋಣ. ಚಿಕನ್ ವಿಂಗ್ಸ್. ಚಿಕನ್ ವಿಂಗ್ಸ್ ಹೇಳ ನೋಡಿ, ಯಾವ್ದು ಚೆನ್ನಾಗಿತ್ತು? ಯಾವ ಬಿರಿಯಾನಿ ಚೆನ್ನಾಗಿತ್ತು ಹೇಳು? ಚಿಕನ್ ಚಿಕನ್ ಅವನಿಗೂ ಇಷ್ಟ ಆಯ್ತು. ಆಮೇಲೆ ಅದು ಇಷ್ಟ ಆಯ್ತು, ಇವ್ರದ್ದು ಸ್ಪೆಷಲ್, ಅಕ್ಷತಾ ಸ್ಪೆಷಲ್. ಅದು ಮತ್ತೆ ಇನ್ನೊಂದು ಪೆಪ್ಪರ್ದು ಸ್ಟಾರ್ಟರ್ ಪೆಪ್ಪರ್ ಡ್ರೈ. ನನ್ಗೆ ಅದೇ ಸೊ ನನಗೆ ಇಷ್ಟ ಆಗಿದ್ದು ಎರಡು, ಇವನ್ಗೂ ಇಷ್ಟ ಆಗಿದೆ. ಮಟನ್ ಬಿರಿಯಾನಿ ಅದೇ ತುಂಬಾ ಸಟಲ್ ಆಗಿದೆ, ಅಂದ್ರೆ ಮಸಾಲಾನೇ ತಿನ್ನಲ್ಲ, ಕಡಿಮೆ ಏನು ಜಾಸ್ತಿ ಇರಬಾರ್ದು ಅನ್ನೋರಿಗೆ ಮಟನ್ ಬಿರಿಯಾನಿ ಇಷ್ಟ ಆಗುತ್ತೆ. ಓಕೆ, ಪಲಾವ್, ವೈಟ್ ಪಲಾವ್ ಅದು. ಹೌದು, ವೈಟ್ ಪಲಾವ್. ಇದನ್ನ ತೋರ್ಸೇ ಇರ್ಲಿಲ್ಲ ನಾವು. ನಮ್ಗೆ ಇದು ಏನದು ಬಗ್ಗಿ, ಅದ್ರಲ್ಲಿ ಕೂತ್ಕೊಳ್ಳಕ್ಕೆ ಬಂಗಿ ಅಲ್ಲ ಬಗ್ಗಿ. ಸೊ ನಮ್ದು ಇವತ್ತಿಂದೆಲ್ಲ ಮುಗೀತು. ಇವಾಗ ಮನೆಗೆ ಹೋಗಿ ಮಲ್ಕೊಳ್ಳೋದು.
ಓಕೆ, ವಿ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಲವ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಗುಡ್ ನೈಟ್. ಅಕ್ಕ ಯಾಕ